ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಇವರು ಆಡೋ ಮಾತುಗಳಿಂದ ನಮ್ಮ ತಾಯಿ ಊಟ ಮಾಡ್ತಿಲ್ಲ ಎಂದು ಕಣ್ಣೀರಿಟ್ಟ ವರ್ತೂರ್ ಸಂತೋಷ್. ನಮ್ಮ ತಾಯಿ ಬಗ್ಗೆ ಇರ್ಬೋದು, ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು, ಒಂದಲ್ಲ ಎರಡಲ್ಲ ನನ್ನ ಮಕ್ಕಳು ಮಾತಾಡಿರೋದು. ತಾಯಿ ಬಗ್ಗೆ, ಕುಟುಂಬದ ಬಗ್ಗೆ, ಆಪ್ತರ ಬಗ್ಗೆ ಇಲ್ಲ ಸಲ್ಲದ ಟೀಕೆಗಳನ್ನ ಮಾಡ್ತಿದ್ದಾರೆ ಎಂದು ವರ್ತೂರ್ ಸಂತೋಷ್ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ನಮ್ಮ ತಾಯಿ ಬಗ್ಗೆ ಇರಬಹುದು, ನಮ್ಮ ಸ್ನೇಹಿತರ ಬಗ್ಗೆ ಇರಬಹುದು, ಒಂದಲ್ಲ ಎರಡಲ್ಲ ಇವರು ಮಾತನಾಡಿರೋದು. ನೀವು ಸತ್ಯವಾಗಲು ನೀವು ಇಷ್ಟು ಬೆಳೆಸಿದ್ದೀರಿ ನನ್ನನ್ನ, ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಈ ಮೂಲಕ ಹೇಳೋದೇನೆಂದ್ರೆ, ನಾನು ಇದುವರೆಗೂ ಒಬ್ಬರಿಗೂ ಅನ್ಯಾಯ ಮಾಡಿಲ್ಲ, ಒಬ್ಬರ ಅನ್ನವನ್ನ ಕಿತ್ಕೊಂಡಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಇವತ್ತವರೆಗೂ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನ ಅನ್ನಬಾರದ ಮಾತುಗಳು, ಸಂಸಾರದ ಮಾತುಗಳೆಲ್ಲ ಆದವ್ರೆ. ಟೀಕೆಗಾರರಿಂದ ಬೇಸತ್ತಿರೋ ವರ್ತೂರ್ ಸಂತೋಷ್ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಆತ್ಮೀಯರೊಂದಿಗೆ ಬಂದು ಕರ್ನಾಟಕದ ಜನರ ಬೆಂಬಲವನ್ನ ಕೇಳಿದ್ದಾರೆ. ನಮಗೆ ಅನ್ನಬಾರದ ಮಾತುಗಳು, ನಮ್ಮ ಸಂಸಾರದ ಮಾತುಗಳನ್ನೆಲ್ಲ ಆಚೆ ತಂದಿದ್ದಾರೆ. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಆದ್ರೂ ಇವರೆಲ್ಲ ಇಷ್ಟೆಲ್ಲ ಅಂತಿದ್ದಾರೆ. ನೀವೇ ನನಗೆ ನ್ಯಾಯ ದೊರಕಿಸಿಕೊಡ್ಬೇಕು ಎಂದು ಕಣ್ಣೀರಿಟ್ಟಿದ್ದಾರೆ. ಇದೇ ವೇಳೆ ತನ್ನ ತಾಯಿ ಬಗ್ಗೆನೂ ಟೀಕೆ ಮಾಡುತ್ತಿರುವುದರಿಂದ ಅವರು ಊಟ ಬಿಟ್ಟಿದ್ದಾರೆಂದು ಕಣ್ಣೀರು ಹಾಕಿದ್ದಾರೆ. ನಮ್ಮ ತಾಯಿ ಊಟ ಮಾಡಲ್ಲ ಅಣ್ಣ, ಈ ನನ್ನ ಮಕ್ಕಳು ಒಂದಲ್ಲ ಎರಡಲ್ಲ, ಆ ರೆಕಾರ್ಡ್ಗಳು ಎಲ್ಲೆಲ್ಲಿ ಸಿಗ್ತಾವೋ ಆ ಭಗವಂತನಿಗೆ ಗೊತ್ತು. ನಮ್ಮ ಹಾಗೆ ಇದ್ದು ನಮ್ಮೊಳಗೆ ಇದ್ದು ಹೀಗೆ ಮಾಡ್ತಿದ್ದಾರೆ. ನಿಮ್ಮ ಮಕ್ಕಳು ತಣ್ಣಗಿರಲಿ, ಒಂದು ಮೀಡಿಯಾ ಮುಂದೆ ನಿಂತು ಏನಂದ್ರೆ ಅದು ಮಾತನಾಡ್ತಾರೆ. ನಮ್ಮ ಅಪ್ಪನ ಬಗ್ಗೆ ಎಲ್ಲಾ ಮಾತನಾಡ್ತಾರೆ. ಇವರು ಒಂದಲ್ಲ ಎರಡಲ್ಲ ಮಾಡ್ತಾ ಇರೋದು. ಇವತ್ತು ನನ್ನ ಮನಸ್ಸಿನಿಂದ ಹೇಳ್ತಿದ್ದೇನೆ, ಇವತ್ತು ನೀವೇ ನನ್ನ ಧರ್ಮ ದೇವತೆಗಳೆಂದು ಕಣ್ಣೀರನ್ನ ಸುರಿಸಿದ್ದಾರೆ. ಇಡೀ ಕರ್ನಾಟಕ ಜನತೆಗ ನಾನು ಒಂದೇ ಕೇಳೋದು, ಹಾಲು ಕುಡಿಯೋ ಮಗು ಉಳಿಯಲ್ಲ. ಹಾಲು ಕುಡಿಯೋ ಮಗುಕೇನೆ 108 ಕಾಯಿಲೆ, ಇಸ ಕುಡಿಯೋ ಮಗು ಉಳಿತದ ಒಂದು. ಇಲ್ಲಿ ವಂಶಿಕನು ನಾಡೋಡಿ ಅಂತ ಎರಡೈತೆ, ಇದೆಲ್ಲರಿಗೂ ಗೊತ್ತಿರೋದೇನೆ. ಹಳ್ಳಿ ಭಾಷೆನಾಗ ನಾನು ಮಾತಾಡ್ತೀನಿ. ವಂಶಿಕನು ಅಂತಂದರೆ ಮಾತ್ಕ, ಒಂದು ಗೌರವಕ್ಕೆ ಬೆಲೆ ಕೊಟ್ಟು ಇರೋರು. ನಾಡೋಡಿಗಳು ಯಾರು ಅಂತಂದರೆ ಮೂರು ಬಿಟ್ಟು, ಉಗಿದ್ರೆ ಹೂವು ಹಾಕ್ದಂಗೆ, ಬೈದ್ರೆ ಪದ ಆಡ್ದಂಗೆ ಅಂತ ಬದುಕೋರು. ಇವತ್ತು ನೀನು ಹೇಳ್ದೆ ಅಣ್ಣ, ನಾನು ಒಂದೇ ಹೇಳೋದು, ಇಡೀ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, ಒಂದಲ್ಲ ಎರಡಲ್ಲ ಭಾಳ ನೋವಾಗ್ತದೆ. ಬಟ್ ಏನಂತಂದರೆ, ಒಂದು ವಿಡಿಯೋ ಮುಂದೆ ಬಂದು ಮಾತಾಡಬೇಕಾದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ಬೋದು. ನಮ್ಮ ತಾಯಿ, ನಮ್ಮ ತಂದೆನ ಕಳ್ಕೊಂಡ ಮೇಲೆ ನನ್ನ ಅಷ್ಟೇ ಗೌರವದಿಂದ ನಾನು ಸಾಕಿರೋದು. ಇವತ್ತು ಅವನು ಹೇಳ್ತಾನೆ, ಅವನು ಆ ಲೋಫರ್ ನನ್ನ ಮಗನು, ಅವನು ಫಾರ್ಮ್ ಇಂಡಿಯಾ ನನ್ನ ಮಗನು. ಆಮೇಲೆ ಇವನು, ಅಣ್ಣ ನಮ್ಮ ರೇಸಲ್ಲಿ ನನ್ನ ಮಕ್ಕಳು 1000-2000ಕ್ಕೆ ಬಂದು ನನ್ನ ಮಕ್ಕಳಣ್ಣ. ಇದೇ ನಾನು 2022ರಾಗ ನಾನು ರೇಸ್ ಮಾಡ್ದವಾಗ ಈ ನನ್ನ ಮಕ್ಕಳು ಬಂದು ಎಂಜಲ್ ಕಾಸು ತಿಂದು ನನ್ನ ಮಕ್ಕಳು ಇವರು. ನಮ್ಮನ್ನ ತಿಂದಿವತ್ತು ನಮ್ಮನ್ನ ಅಂತವ್ರೆ, ಭಗವಂತನೇ ಸಾಕ್ಷಿ. ಇವತ್ತು ಒಂದು ಅನ್ನ ತಿನ್ನೋ ಥರ ದನದ ಮಾಂಸ ಅಂತ ಹೇಳ್ತಾರಲ್ಲ, ಇವತ್ತು ಏನು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಬಗ್ಗೆ ನಾನು ಒಂದೇ ಹೇಳೋದಣ್ಣ, ವಂಶಿಕನು ಯಾವತ್ತಿದ್ರು ವಂಶ ಕುಡ್ದು ಮಾತಾಡೋದು, ಬೇರೆ ಮಾತಾಡಲ್ಲ. ಈ ನನ್ನ ಮಕ್ಕಳಿಗೆ ನಾನು 10 ರೂಪಾಯಿ, ಖಾಲಿ ರೂಪಾಯಿ ನಾನು ಮೋಸ ಮಾಡಿದರೆ ಅಣ್ಣ, ಇಷ್ಟು ವೀಡಿಯೋಗಳು ಮಾಡೋರಲ್ಲ, ನನಗೆ ಅವ್ರಿಗೆ ಸಂಬಂಧ ಇರೋದು ಒಂದು ವೀಡಿಯೋ ಹಾಕವ್ರಣ್ಣ, ಹಾಕಿಲ್ಲ. ಒಂದೇ ಒಂದು ಫೋಟೋ ಹಾಕವ್ರ, ಒಂದೇ ಒಂದು ಮಾತಾಡಿರೋದು ಹಾಕವ್ರ. ನಾನು ಯಾವತ್ತೂ ಮಾಡಿಲ್ಲ ಅಣ್ಣ. ನನ್ನ ಹತ್ರ ದಿನ 1000 ಜನ ಬಂದು ಫೋಟೋ ಇಡ್ಸ್ಕೊತಾರೆ, ವೀಡಿಯೋ ಮಾಡ್ಕೊತಾರೆ. ಬಂದವನ್ನೆಲ್ಲ ನಮ್ಮ ಅಣ್ಣ ತಮ್ಮನ್ನು, ನಮ್ಮ ಇವರು ಅಂತೇ ನಾವು ನೋಡೋದು. ಈ ನನ್ನ ಮಕ್ಕಳು ಇಂಥ ಕೆಲಸ ಮಾಡಿದ್ರೆ ನಾನೇನು ಮಾಡೋದು? ಆಮೇಲೆ ಇವ್ರು ವೀಡಿಯೋ ಮಾಡ್ತಾರೆ, ಇದು ಕಮೆಂಟ್ ಸೆಕ್ಷನ್ನ ಆಫ್ ಮಾಡ್ತಾರೆ. ನೀನು ನಿಮ್ಮ ಅಪ್ಪನ ಕೊಟ್ಟಿದ್ಯೋ ಇಲ್ಲ ನಾನು ಕೊಟ್ಟಿದ್ಯಾರ, ನೀನು ಫಾರ್ಮ್ ಇಂಡಿಯಾ ಗಂಡು ನನ್ನ ಮಗನೇ, ಲೇ ಗಂಡು ಮುಂಜಾ ನನ್ನ ಮಗನೇ, ಅದಕ್ಕೆ ಈ ನನ್ನ ಮಕ್ಕಳಿಗೆ ನಾನು ಕೇಳೋದು, ಈ ವಿಡಿಯೋ ಮುಖಾಂತರ ನಾನು ಇದು ಅಂತ್ಯ ಮಾಡ್ತಾ ಇದ್ದೀನಿ. ಯಾಕಂತಂದರೆ ವಂಶಿಕನ್ಗೂ ಈ ನಾಡೋಡಿಗೂ ಭಾಳ ವ್ಯತ್ಯಾಸ ಐತೆ. ನಾಡೋಡಿ ಅಂತಂದರೆ 3 ಬಿಟ್ಟು ನಿಂತಿರ್ತಾರೆ. 3 ಬಿಟ್ಟು ಏನಕ್ಕೂ ಅವ್ರಕ ಮಾನ ಮರ್ಯಾದೆ ಅನ್ನೋದೇನು ಇರಲ್ಲ. ಈ ಲೋಫರ್ ಗಂಡು ನನ್ನ ಮಕ್ಕಳು ಕೇಳೋದು, ನಮ್ಮ ತಾಯಿ ಬಗ್ಗೆ, ನನ್ನ ಬಗ್ಗೆ, ನಮ್ಮ ಸಂಬಂಧಿಕರ ಬಗ್ಗೆ, ನಮ್ಮ ನನಗೆ ಇನ್ನೊಂದು ಗೊತ್ತಾಯ್ತು,
ಯಾವಾಗ ನಿಮ್ಮ ಅಪ್ಪನವ್ರ ಅಮ್ಮನ ಹತ್ರಕ್ಕೆ ಹೋಗ್ಬಿಟ್ಟಿದ್ನಂತೆ ಅದ್ ಗೊತ್ತಿಲ್ಲ ನಿನ್ಗೆ. ಅದಕ್ಕೆ ಅಣ್ಣ ಆಸ್ತಿ ಅನ್ಭೋಗಿಸ್ಬೇಕು ಯಾರಿಗೂ ಅಲ್ಲಲ್ಲ ಅವನು ಬಂದು ರೆಡ್ ಹ್ಯಾಂಡ್ ಆಗಿ ಅವ್ನು ಹೇಳಿ ಫಾರ್ಮ್ ಇಂಡಿಯಾದವನು ಮತ್ತೆ ಇವನು ಮಂಜುನು ನಮ್ಮ ಅಪ್ಪನಿಗೆ ಹುಟ್ಟಿದೀನಿ ಅಂದ್ರೆ ನಾನು ಅವನಿಗೆ ಆಸ್ತಿ ಭಾಗ ಕೊಡ್ತೀನಿ. ಹೇಳ್ಮೀನ್ರಿ ನನ್ನ ಮಕ್ಕಳಕ ಏಯ್ ಬರ್ರೋ ನಮ್ಮ ಅಪ್ಪನಿಗೆ ಹುಟ್ಟಿದಿಲ್ಲ ನಾನು ಹುಟ್ಟಿದೀನಿ ಅಂದ್ರು ರೆಡಿರಾ ಕೊಡ್ತೀನಿ ನಿಮ್ಗೆ ಆಸ್ತಿನ ಅಲ್ಲಿ ಭಾಗ ಇನ್ನೇನಣ್ಣ ಅದೊಂದು. ಆಮೇಲೆ ಈ ನನ್ನ ಮಕ್ಕಳು ನಮ್ಮ ವೈಯಕ್ತಿಕ ವಿಚಾರ ಅದು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಏನೋ, ನಿಮ್ಮ ಹೆಂಡ್ರ ಪಕ್ಕದಾಗ ಮಲ್ಕೊಂಡಿರೋದು ನಿನ್ನ ಮಕ್ಕಳನ್ನ ನೀನೇ ದಿಸಿದ್ಯಾ ಅನ್ನೋದ್ರಕ್ಕೆ ಪ್ರೂಫ್ ಇದ್ರೆ ನನ್ನ ಮಕ್ಕಳ ಹಾಕ್ರೋ. ಫಾರ್ಮ್ ಇಂಡಿಯಾ ಗಂಡು ನನ್ನ ಮಗನೇ, ನಿನ್ನ ಮಕ್ಕಳು ನಿನಗೆ ಹುಟ್ಟವೆ, ನಿನಗೆ ಹುಟ್ಟೈತೆ ಅಂದ್ರೆ ಹಾಕೋ ನೀನು ನನ್ನ ಮಗನೇ. ಯಾಕೋ ಈ ತರ ಮಾಡ್ತಾ ಇದ್ಯಾ? ನಿಂದು ₹1 ಖಾಲಿ ರೂಪಾಯಿ ನಾನೇನ ತಿಂದಿದ್ರೆ ಇಲ್ಲ ಯಾರ್ಕನ ಮೋಸ ಮಾಡಿದ್ರೆ ಹಾಕ್ರೋ ನೀವು. ಇದು ಒಂದು ಕಿತ್ಕೊಳಕ್ಕಾಗಲ್ಲ ಅವರು, ನಾವ್ ಇರ್ತೀರಿ ನಿನ್ ಜೊತೆಲಿ ಅಣ್ಣ. ಇವತ್ತು ಅವ್ನು ಹೇಳ್ತಾನೆ ಇದೊಂದು ಇಲ್ಲ ನೋಡ, ಇದು ಬೇರೆ ಜಾಗದಲ್ಲಿ ಹೇಳ್ಬಾರ್ದು ಪಾಪ ನಮ್ ದೇವ್ರುಗಳು ಸಬ್ಸ್ಕ್ರೈಬರ್ ಬೇಜಾರ್ ಬೀಳ್ತಾರೆ. ಇದೊಂದು ಕೇಳಕ್ಕಲ್ಲ ಊಬ ಇದನ್ನ ಬಿಡು. ಅಲ್ಲಣ್ಣ ಇವತ್ತು ನೀವು ಸ್ನೇಹಿತರು ಇರ್ಬೋದು, ಇಡೀ ಕರ್ನಾಟಕ ಜನತೆ ನನ್ನ ಜೊತೆಗಿದ್ದೀರ ನೀವು, ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ನಮ್ಮ ತಾಯಿ ತಂದೆ ಸಮಾನ ನೀವು. ಈ ಲೋಫರ್ ನನ್ನ ಮಕ್ಕಳು ಇವ್ರು ಹಾಕ್ತಾವ್ರಲ್ಲ, ಇವ್ನ ಹೆಂಡ್ರ ಬಗ್ಗೆ ಇವ್ನ ಹೆಂಡ್ರ ಜೊತೆ ಮಾತಾಡಿದ್ವಿ, ಇವ್ನ ಹಾಕ್ಲಿ. ಇವ್ರ ಅಪ್ಪನ ಇವ್ನು ಹುಟ್ಟಿದ್ರೆ ಇಲ್ಲ ನಾನು ಹುಟ್ಟಿದ್ರೆ ಈ ನನ್ನ ಮಕ್ಕಳನ್ನ ಹಾಕ್ಬೇಕು. ಇದು ಏನಣ್ಣ ಇವ್ರ ಹೆಂಡ್ರ ಜೊತೆ ಇವ್ನು ಕಿತ್ಲಾಡಿರೋದು, ಇವ್ನ ಹೆಂಡ್ರನ್ನ ಇವ್ನು ಮಾಡಿರೋದು, ಇವ್ನ ಮಕ್ಳು ಇವ್ನಿಗೆ ಹುಟ್ಟವ ಇಲ್ಲ ಅನ್ನೋದು. ಅವನು ಹೇಳ್ತಾನೆ, ಅವನು ಸುಳೆ ಸುಪ್ನಾತಿ ಅಂತ ಅವನು ಮಂಜುನು. ಅವಾಗ ಹೇಳ್ಬೇಕು ನೀನು ಸುಳೆ ಸುಪ್ನಾತಿ ಅಂತ ನಿಮ್ಮ ಅಮ್ಮನ ಅಂದಿದ್ರೆ ಅನ್ಬೇಕು. ಆ ಅಮ್ಮನ ಬಂದು ವಿಡಿಯೋ ಮುಂದೆ ಮಾತಾಡ್ತಾಳೆ, ಏನಮ್ಮ ನೀನು ನಾನು ₹10 ತಿಂದಿರೋದು ಇಲ್ಲ ನಿಮ್ಗೆ ಯಾರಿಗಾದ್ರೂ ಆಗಲಿ ನಾನು ಏನನ್ನ ₹10 ಮೋಸ ಮಾಡಿದ್ರೆ ಹೇಳ್ರಿ. ನಮ್ಮ ಎಂಜಲು ನಮ್ಮ ಹುಚ್ಚೆ ಕುಡ್ದು ನಮ್ಮ ಹೇಳ್ತಿಂದು ಬದುಕಿದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ ನಮ್ಮ ಜಮೀನೇನು ನಮ್ಮ ಆಸ್ತಿ ಏನೋ ಲೇ ನನ್ನ ಮಕ್ಕಳ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಟೆನೆನ್ಸಿನಾಗ ಕೂಡ 1 ಗುಂಟೆ ಜಮೀನು ಹಾಕೊಂಡಿರೋ ಬದುಕಿರೋರ ನಾವು. ಇವತ್ತು ನನ್ನ ಮಕ್ಕಳು ನೀವು ವಿಡಿಯೋ ಮುಂದೆ ಬಂದು ನನಗೆ ಮಾತಾಡೋಕ್ಕೆ ದೇವ್ರಾಣೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ. ಭಾಳ ನೋವಾಗ್ತೈತೆ. ನಮ್ಮ ತಾಯಿ ಬಗ್ಗೆ ಇರ್ಬೋದು, ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು, ಒಂದಲ್ಲ ಎರಡಲ್ಲ ಈ ನನ್ನ ಮಕ್ಕಳು ಮಾತಾಡಿರೋದು. ನೀವು ಸತ್ಯವಾಗ್ಲೂ ನೀವು ಯಾರಾದರೂ ಧರ್ಮ ದೇವ್ರುಗಳು ನೀವೆಲ್ಲನೂ ಇವತ್ತವರೆಗೂ ನನ್ನ ಇಷ್ಟು ಬೆಳೆಸಿದ್ದೀರಾ, ಕರ್ನಾಟಕ ಜನವರ ನಮ್ ಸಪೋರ್ಟ್ ಅಲ್ಲಣ್ಣ, ಇಷ್ಟು ಬೆಳೆಸಿದ್ದೀರಾ ನನ್ನ. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಾನು ಕಿತ್ತೋದು ನಾಯಿಗಳು ಬೋಟಿ ತಿನ್ನೋ ನನ್ನ ಮಕ್ಳವ್ರು ಅವ್ರಿಗೆ ನೀನ್ ಹೇಳ್ತೀಯ, ನಾವಿಲ್ಲ ನಾವು ಅಲ್ಲಣ್ಣ. ಇಡೀ ಕರ್ನಾಟಕ ವಿಡಿಯೋ ಮುಖಾಂತರ ನಾನು ಹೇಳೋದೇನಂದ್ರೆ, ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನನ್ನ ಅನ್ನಬಾರ್ದು ಮಾತುಗಳು, ನಮ್ಮ ಸಂಸಾರದ ಮಾತುಗಳೆಲ್ಲ ಅದ್ದವ್ರೆ. ನಾನು ಜನತೆ ಕೇಳ್ಕೊಳೋದು ಒಂದೇ, ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ದೊರಸ್ಕೊಡ್ಬೇಕು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.